ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇ ಗಾಯ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ನದಿ ಮೇಲೆ ನಡೆದಾಡೋಕ್ಕೆ. ಅರೆ ಇವಳಿಗೇನಾದರೂ ಹುಚ್ಚಿಡಿತಾ, ನದಿ ಮೇಲೆ ನಡೀತೆ ಅಂತ ಹೇಳ್ತಾಳಲ್ಲ ಅಂತ ಅಂದ್ಕೋಬೇಡಿ. ನಾನು ಹೋಗ್ತಿರೋದು ಇವಾಗ ನಮ್ಮ ಶರಾವತಿ ಕಾಂಡ್ಲಾ ವನಕ್ಕೆ. ಸೊ ಇದು ಹೊನ್ನಾವರದಲ್ಲಿ ಫೇಮಸ್ ಪ್ಲೇಸ್ ಅಂತ ಹೇಳ್ಬೋದು, ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹೊಸಬ್ರು ಯಾರಾದರೂ ಬರ್ತೀರಾ ಅಂದರೆ, ಇಲ್ಲಾದರೆ ವಿಸಿಟ್ ಮಾಡ್ತೀರಾ ಅಂದರೆ ಅವ್ರಿಗೋಸ್ಕರ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಹೊನ್ನಾವರದಿಂದ 3 ಕಿಲೋಮೀಟ್ರ್ ಆಗುತ್ತೆ ಈ ಕಾಂಡ್ಲಾ ವನ ಅನ್ನೋದು. ಸೊ ಕಾಸರಗೋಡ ಅಂತಂತಂದರೆ ಬಸ್ ಸ್ಟಾಪ್ ಮಾಡ್ತಾರೆ. ಸೊ ಇಕೋ ಬೀಚು ಮತ್ತು ಕಾಂಡ್ಲಾ ವನ ಒಂದೇ ಬದಿಗೆ ಬರುತ್ತೆ, ಅಂದರೆ ಅಪೋಸಿಟ್ ಬರುತ್ತೆ. ಸೊ ಹೊನ್ನಾವರದಿಂದ ರೈಟ್ ಸೈಡು ಕಾಂಡ್ಲಾ ವನ ಬರುತ್ತೆ ಕಾಸರಗೋಡ, ಮತ್ತು ಲೆಫ್ಟ್ ಸೈಡು ಇಕೋ ಬೀಚ್ ಬರುತ್ತೆ. ಸೊ ಎರಡೂ ಪ್ಲೇಸನ್ನ ನೀವು ಒಂದೇ ಸಲ ವಿಸಿಟ್ ಮಾಡ್ಬೋದು. ಇವಾಗ ನಾನು ಹೋಗ್ತಿರೋದು ಕಾಂಡ್ಲಾ ವನಕ್ಕೆ, ಅಂದರೆ ಕಾಸರಗೋಡದ ಕಾಂಡ್ಲಾ ವನಕ್ಕೆ. ಇವಾಗ ನಾವು ಒಳಗಡೆ ಹೋಗೋಣ, ಬನ್ನಿ ತೋರಿಸ್ತೆ. ಸೊ ಇವತ್ತಿನ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ. ಒಂದೊಂದು ಕಾಂಡ್ಲಾ ವನದಲ್ಲಿ ಇರೋ ಒಂದೊಂದು ಪ್ಲೇಸ್ ಸಮೇತನೂ ನಿಮಗೆ ತೋರಿಸ್ತೀನಿ, ಯಾವ ಥರ ಇಲ್ಲಿ ನೇಚರ್ ಇರುತ್ತೆ ಅಂತ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಅಕಸ್ಮಾತ್ ಸ್ಕಿಪ್ ಮಾಡದೆ ನೀವು ಒಂದು ಒಳ್ಳೆ ಅಡ್ವೆಂಚರ್ ಮಿಸ್ ಮಾಡ್ಕೊಂಡಂಗೆ ಅರ್ಥ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಸೊ ಇದು ಶರಾವತಿ ಕಾಂಡ್ಲಾ ವನ, ಅಂದರೆ ಇದು ಒಳಗಡೆ ಸ್ವಲ್ಪ ನಡ್ಕೊಂಡು ಬರಬೇಕು. ಇದು ಎಂಟ್ರೆನ್ಸು ನೋಡಿ, ಫಾರೆಸ್ಟ್ ಏರಿಯಾ ಹೇಗಿದೆ ಅಂತ. ಸುತ್ತಲೂ ಕಾಡೆಯ ಇಲ್ಲಿರೋದು. ಹಾಗಂತ ಕಾಡೆ ಅಲ್ಲ, ಇಲ್ಲಿ ಕೆಲವೊಂದು ಮನೆಯೂ ಇದೆ, ಮತ್ತು ಊರು ಹೌದಿದು ಕಾಂಡ್ಲಾ ವನ. ಸೊ ಸ್ವಾಗತ ಮಾಡ್ತಾ ಇದೆ. ನಾವೆಲ್ಲ ಹೋಗೋಣ ಬನ್ನಿ. ಸಖತ್ತಾಗಿದೆ ಅಲ್ವಾ ಎಂಟ್ರೆನ್ಸೇ. ಸೊ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಇವತ್ತು ಮಳೆಗಾಲ ಆಗಿರೋದ್ರಿಂದ ಯಾರೂ ಅಷ್ಟು ಟೂರಿಸ್ಟ್ ಪರ್ಸನ್ಸ್ ಇರಲ್ಲ ಅಂತ. ಬಟ್ ಬೇರೆ ಬೇರೆ ಸ್ಟೇಟ್ ಕಡೆಯಿಂದ, ಬೇರೆ ಬೇರೆ ಕಡೆಯಿಂದ ಎಷ್ಟು ಸುಮಾರು ಜನ ಬಂದಿದ್ದರು. ಸೊ ನನಗೆ ನೋಡಿ ಶಾಕ್ ಆಯಿತು. ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ ಅಂತ. ಎಂಟ್ರೆನ್ಸ್ ಜಾಗ. ಇಲ್ಲಿಗೆ ಒಳಗಡೆ ಹೋಗ್ಬೇಕಂದ್ರೆ ಒಬ್ಬ ಪರ್ಸನ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ನೋಡ್ಬೇಕಂತಂದರೆ. ಸೊ ನಾನು ಟಿಕೆಟ್ ತೊಗೊಂಡೆ, ಇವಾಗ ಒಳಗಡೆ ಹೋದೆ. ಇವಾಗ ಇದೊಂದು ಅದ್ಭುತ ಜಾಗ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಮಕ್ಕಳಿಗೆ ಆಡೋಕ್ಕೆಲ್ಲ ಪ್ಲೇ ಗ್ರೌಂಡ್ ಇದೆ. ಫ್ಯಾಮಿಲಿ ಸಮೇತ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಂತ ತಪ್ಪದೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ. ಹಾಗೆ ಬಂತು ನೋಡಿ ನಮ್ಮದು ಎಂಟ್ರೆನ್ಸು ಕಾಂಡ್ಲಾ ಇದಕ್ಕೆ ನಡಿಗೆ ಒಳಗಡೆ ಹೋಗಲಿಕ್ಕೆ. ಇಲ್ಲಂತೂ ಜನದ ಮೇಲೆ ಜನ. ಒಂದು ವಿಡಿಯೋ ಮಾಡೋಕ್ಕೂ ನಂಗೆ ಸರಿಯಾಗಿ ಆಗ್ತಿರಲಿಲ್ಲ. ಆದರೂ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ನಾನು. ಇಲ್ಲಿ ನೋಡಿ, ಯಾರಾದ್ರು ಪ್ರೀ ವೆಡ್ಡಿಂಗ್ ಶೂಟಿಗೆ ಬರಬೇಕು ಅಂತಂದರೆ 1000 ರೂಪೀಸ್ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಚಾರ್ಜಸ್ ಮಾಡ್ತಾರೆ. ಹಾಗೆ ಎಂಟ್ರೆನ್ಸಿಗೆ 20 ರೂಪೀಸ್. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಬರೋರಿಗೆ ಇದು ಇನ್ಫಾರ್ಮೇಷನ್ ಅಂತ ಇರಲಿ ಅಂತ ಹೇಳ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ನಡೆಯೋದೇ ಪ್ರೀ ವೆಡ್ಡಿಂಗ್ ಶೂಟ್ಸು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಪಲ್ಸ್ ಎಲ್ಲ ಇಲ್ಲಿ ಬರ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್ಗೋಸ್ಕರ. ಇದೊಂದೇ ಪ್ಲೇಸ್ ಅಲ್ಲ, ಮತ್ತು ಹಲವಾರು ಪ್ಲೇಸಸ್ ಇದೆ ಹೊನ್ನಾವರದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸಿಗೆ ಅಂತ. ಅವು ಯಾವ್ಯಾವ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಅವೆಲ್ಲ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಒಳ್ಳೆ ವೀಡಿಯೋಸ್ ನಿಮಗೆ ಇನ್ನು ನನ್ನ ಚಾನಲ್ ಸಿಗ್ತವೆ. ಕಾಂಡ್ಲಾ ನಡಿಗೆ ಅಂತಂದರೆ ನೀರೊಳಗೆ ನಡೆಯೋದು. ಆವಾಗಲೇ ಹೇಳಿದ್ನಲ್ಲ ನಾನು ನೀರು ಮೇಲೆ ನಡೀತೆ ಇವತ್ತು ಅಂತ. ಅಂದರೆ ಇದೇ ಅರ್ಥ. ಇವಾಗ ನೀವು ನೋಡ್ತಿದ್ರಲ್ಲ, ಇದೇ ಮ್ಯಾಂಗ್ರೋವ್ಸ್ ಗಿಡಗಳು. ಇವು ಸಮುದ್ರ ಮತ್ತು ನದಿ ಸೇರುವ ಜಾಗದಲ್ಲಿ ಬೆಳೆಯುತ್ತೆ. ಈ ಶರಾವತಿ ನದಿ ನೀರೆಲ್ಲ ಸಮುದ್ರಕ್ಕೆ ಸೇರುತ್ತೆ, ಹಾಗಾಗಿ ಇದು ಕಾಂಡ್ಲಾ ವನ ಅಂತಲೇ ಹೇಳ್ತಾರೆ. ಮ್ಯಾಂಗ್ರೋವ್ಸ್ ಗಿಡದ ವಿಶೇಷ ಅಂತಂದರೆ ಇದು ತಾಯಿ ಗಿಡದಲ್ಲೇ ಇರುವಾಗ ನೆಡಾಡಿಕೊಂಡೇ ಮೊಳಕೆ ಹೊಡೆಯುತ್ತೆ. ಅಂದರೆ ಸಸಿಯಾಗಿ ಕೆಳಗೆ ಬಿದ್ದು ಒದ್ದೆ ಮಣ್ಣಿಗೆ ತನ್ನ ಬೇರಿನ ಮೂಲಕ ಕಚ್ಚಿಕೊಂಡು ಬೆಳೆಯುವ ವಿಶೇಷ ಸಾಮರ್ಥ್ಯ ಈ ಕಾಂಡ್ಲಾ ಬೀಜಗಳಿಗೆ ಇರುತ್ತೆ. ಮತ್ತು ಈ ಬೀಜಗಳದ್ದು ಇನ್ನೊಂದು ವಿಶೇಷ ಅಂತಂದರೆ ಇದು ಕೆಳಗೆ ಬಿದ್ದಾಗುವ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗದೆ ಅಥವಾ ಕೊಳೆತು ವೇಸ್ಟ್ ಆಗದೆ ಇದು ಅಲ್ಲೇ ಗಿಡವಾಗಿ ಬೆಳೆಯುತ್ತೆ. ಸೊ ಈ ಮ್ಯಾಂಗ್ರೋವ್ಸ್ ಟ್ರೀಗಳು ಈ ಪ್ರಕೃತಿನ ರಕ್ಷಣೆ ಮಾಡ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಫುಲ್ಲು ನಿಂತ್ಕೊಂಡಿದ್ದಾರೆ ಈ ಮ್ಯಾಂಗ್ರೋವ್ಸ್ ಟ್ರೀ ಮೇಲೇ. ನೋಡಿ, ಈ ಕಟ್ಟಿಗೆ ಮೇಲೇ ಹಾಗೆ ಸೇತುವೆ ಥರ ಮಾಡಿಕೊಂಡು ಇದ್ರ ಮೇಲೆ ನಡ್ಕೊಂಡು ಹೋಗ್ಬೋದು, ಆ ಥರ ಇದನ್ನ ಕಟ್ಟಿದ್ದಾರೆ. ಸೊ ನಡೀತಿರುವಾಗ ನಂಗೆ ಒಂಥರ ಭಯ ಆಗ್ತಿತ್ತು, ಎಲ್ಲಿ ಬಿದ್ದು ಹೋಗ್ತೀನಿ ಅಂತ. ಅಷ್ಟು ಭಯ ಆಗೋದು ನನಗೆ. ಸೊ ಈ ಪ್ಲೇಸಿಗೆ ವಿಸಿಟ್ ಮಾಡಿದಾಗ ಆರಾಮಾಗಿ ಒಂಥರ ಪೀಸ್ಫುಲ್ಲಾಗಿ ಅನಿಸುತ್ತೆ. ಸೊ ಯಾವುದೇ ವರ್ಕ್ ಪ್ರೆಷರ್ ಇದ್ದರೂ 1 ನಿಮಿಷದಲ್ಲೇ ಮಾಯ ಆಗುತ್ತೆ. ಪ್ರಕೃತಿನೇ ನಮ್ಮೆಲ್ಲ ಟೆನ್ಷನ್ನಿಗೂ
ವರ್ಕ್ ಪ್ರೆಷರ್‌ಗೂ ಒಂಥರ ಮೆಡಿಸನ್ ಅಂತ ಅನಿಸುತ್ತೆ. ಸೊ ಇದನ್ನು ನೋಡ್ತಾ ಹೋಗ್ತಾ ಇರುವಾಗ ನನಗೊಂಥರ ಖುಷಿ ಆಯಿತು. ನನಗಷ್ಟೇ ಅಲ್ಲ, ಸುಮಾರು ಜನ ಇಲ್ಲಿ ಸುಮಾರು ಎಂಜಾಯ್ ಮಾಡ್ತಾ ಇದ್ರು. ಫೋಟೋ ಶೂಟ್ ಆಗಿರ್ಬೋದು, ನೀರಲ್ಲಿ ನೋಡೋದಾಗಿರ್ಬೋದು. ಸೊ ಟೋಟಲಿ ಇದನ್ನ ಫುಲ್ಲು ಎಂಜಾಯ್ ಮಾಡ್ತಾ ಇದ್ರು. ಮಕ್ಕಳು ಸಮೇತನೂ ನೋಡಿಲ್ಲಿ ಎಷ್ಟೊಂದು ಸುಮಾರು ಜನ ಮಕ್ಕಳೆಲ್ಲ ಬರ್ತಾಯಿದ್ರು. ಬಟ್ ಆ ಮಕ್ಕಳಿಗಿರೋ ಧೈರ್ಯನೂ ನನಗಿರಲಿಲ್ಲ. ಭಯ ಆಗ್ತಿತ್ತು ನನಗೆ. ಆದರೂ ನಡ್ಕೊಂಡು ಹೋಗ್ತಾ ಇದ್ದೆ, ನನಗೆ ಎಲ್ಲಿ ಬಿದ್ದೋಗೋದು ಅಂತ. ಈಗ ನೋಡಿ, ಚಿಕ್ಕ ಪುಟ್ಟ ಮಕ್ಕಳು ಹಾಗೆಲ್ಲ ಓಡಾಡ್ಕೊಂಡಿರ್ತಾರೆ ಇಲ್ಲಿ. ಅಷ್ಟು ಗಟ್ಟಿಯಾಗಿದೆ ಈ ಸೇತುವೆ. ಈಗ ನೋಡಿ ಎಷ್ಟು ಜನ ಫೋಟೋ ಶೂಟ್ ಮಾಡ್ಕೋತಿದ್ರು, ಫೋಟೋ ಕ್ಲಿಕ್ಸ್ ಮಾಡ್ತಿದ್ರು, ವಿಡಿಯೋ ವ್ಲಾಗ್ಸು. ಸುಮಾರು ಜನ ಇಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಬೇರೆ ಬೇರೆ ಕಡೆಯಿಂದ ಚಿತ್ರದುರ್ಗ, ನನಗೆ ಒಬ್ಬರೆಲ್ಲ ಮೀಟ್ ಆಗಿದ್ರು, ಚಿತ್ರದುರ್ಗದಿಂದ ಬಂದವರಿದ್ದರು. ಹಾಗೆ ಬೇರೆ ಬೇರೆ ಸ್ಟೇಟ್ ಕಡೆಯಿಂದನೂ ಬಂದಿದ್ದರು. ಸೊ ಇದನ್ನು ನೋಡಲಿಕ್ಕೆ ಹೊನ್ನಾವರದಲ್ಲಿ ಲೋಕಲ್ ಇದ್ದವ್ರಿಗೆ ಇದೆಲ್ಲ ಏನಪ್ಪ ಒಂದು ಸೇತುವೆ ಇದೆ ಹಾಗೆ ನೋಡ್ಕೊಂಬರೋದು ಅಷ್ಟೇ ಅನಿಸುತ್ತೆ. ಬಟ್ ಅವ್ರು ಡೈಲಿ ನೋಡಿ ರೂಢಿಯಾಗಿರುತ್ತೆ. ಅಂದರೆ ಆ್ಯಸ್ ಅ ಲೋಕಲ್ ಆಗಿ ನಾನು ಒಂದು ಒಪಿನಿಯನ್ ಹೇಳ್ತಿದ್ದೀನಿ. ಆದರೆ ಆ್ಯಸ್ ಅ ಟೂರಿಸ್ಟ್ ಆಗಿ ಒಂದು ಹೊಸ ಅನುಭವ ನೋಡ್ತಾ ಇದ್ದೀನಿ ಅನಿಸುತ್ತೆ. ಹೊಸ ಹೊಸ ಜಾಗ ನೋಡ್ತಿದ್ದೀನಿ ಅನಿಸುತ್ತೆ. ಇದೆರಡು ಒಪಿನಿಯನ್ ನನ್ನ ಹತ್ರ ಇದೆ. ಆದರೆ ಲೋಕಲ್ ಆಗಲಿ ಅಥವಾ ಟೂರಿಸ್ಟ್ ಆಗಲಿ, ಪ್ರಕೃತಿ ಮುಂದೆ ಸೋಲೇಬೇಕಲ್ವಾ? ಸೊ ನನಗೆ ತುಂಬ ಇಷ್ಟ. ಎಷ್ಟೇ ಸಲ ನೋಡಿದ್ರು ನನಗೆ ಇದು ತುಂಬ ಇಷ್ಟ. ಬಟ್ ನಾನು ಇಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಸೊ ಈ ಪ್ರಕೃತಿನೆಲ್ಲ ದಿನಾನು ಸವಿಬೋದು, ಯಾವಾಗ ಬೇಕಾದರೂ ನಾನು ಹೋಗ್ಬೋದು ಅನ್ನೋದೇ ನನಗೆ ಒಂಥರ ಖುಷಿ. ಈಗ ನೋಡ್ತಾ ಹೋಗ್ತಾ ಇದ್ದೀನಿ, ಒಂದೊಂದು ಪ್ಲೇಸ್ನು ಇದು ಮಾಡ್ತಾ ಇದ್ದೀನಿ, ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಒಂಚೂರು ಬೋರಿಂಗ್ ಆಗೋದಿಲ್ಲ. ಸೊ ಈ ಕಾಂಡ್ಲಾವನದ್ದು ಒಂದೊಂದು ಇಂಚೂ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ಮತ್ತೆ ಮುಂದೆ ಇದೆ ನಿಮಗೆ. ಸೊ ಯಾರೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡಿ, ಮಳೆ ಆಗಿರೋದ್ರಿಂದ ಸ್ವಲ್ಪ ನೀರೆಲ್ಲ ನಿಂತ್ಕೊಂಡಿದೆ ಇಲ್ಲಿ. ಇಲ್ಲಿ ನೋಡಿ, ನಾ ಬೈದಿಂದ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಕೆಳಗಡೆ ನೀರಿದೆ. ಅಪ್ಪಿ ತಪ್ಪಿ ನನ್ನ ಮೊಬೈಲ್ ಬಿದ್ದು ಹೋಯ್ತು ಅಂದರೆ ನೀರು ಪಾಲೇಯ. ಅದಕ್ಕೆ ಬೈದಿಂದ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಇದು ನೀರು ಸ್ವಲ್ಪ ಇದು ಅಂತಂದರೆ ಭಯ. ಆದರೂ ಇದ್ರ ಮೇಲೆ ನಂಬಿಕೆ ಇದೆ, ಅದಕ್ಕೋಸ್ಕರನೂ ಹೋಗ್ತಾ ಇದ್ದೀನಿ. ಈ ಮ್ಯಾಂಗ್ರೋವ್ಸ್ ಟೀಗಳು ಭೂ ಕುಸಿತ ತಪ್ಪುತ್ತಂತೆ ಹೇಳ್ತಾರೆ. ಅಂದರೆ ಮಣ್ಣಿನ ಕುಸಿತ ಇದೆಲ್ಲ ತಪ್ಪಿಸುತ್ತೆ. ಸೊ ಸ್ಟ್ರಾಂಗ್ ಇಲ್ಲಿ ಪ್ರೊಟೆಕ್ಟಿವ್ ಅಂತಂದರೆ ಈ ಮ್ಯಾಂಗ್ರೋವ್ಸ್ ಟೀಗಳು. ಅದರಿಂದನೇ ಇದೆಲ್ಲ ಇಷ್ಟೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡಿರೋದು. ಸೊ ಫೈನಲಿ ಒಂದು ಸ್ಟೆಪ್ ಮುಗಿಸಿದೆ ನಾನು. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋ ಟೈಮ್ ಆಯಿತು. ಈಗ ನೋಡಿ, ಹಬ್ಬ ಒಂದು ಪ್ಲೇಸ್ ಅಂತೂ ಈಗ ಮುಗೀತು. ಈಗ ಸೆಕೆಂಡ್ ಮತ್ತು ಮುಂದೆ ಏನಿದೆ ಅಂತ ತೋರಿಸ್ತೀನಿ. ನೋಡಿ, ಇದೇ ಶರಾವತಿ ನದಿ ಬ್ಯಾಕ್ ರಿವರು. ಈಗ ನೋಡಿ ಎಷ್ಟು ಇದಿದೆ ಅಂತ ಇಲ್ಲಿ. ಸೊ ಮಳೆಗಾಲ ಆಗಿರೋದ್ರಿಂದ ನೀರೆಲ್ಲ ತುಂಬಿಕೊಂಡಿದೆ. ಒಳ್ಳೆ ಚೆಂದ ಕಾಣಿಸುತ್ತೆ ಇಲ್ಲಿ. ವ್ಯೂ ಎಲ್ಲ ನೋಡಿ ಇಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ.
ಈಗ ನೋಡಿ ಇದು ವೇಸ್ಟ್ ಬೋಟಿಂಗ್ ಇರುತ್ತಲ್ಲ, ವೇಸ್ಟ್ ಆಗಿರುತ್ತಲ್ಲ ಅದನ್ನೆಲ್ಲ ಇಲ್ಲಿ ತಂದು ನಿಲ್ಲಿಸಿದ್ದಾರೆ ಇಲ್ಲಿ. ಇದೆಲ್ಲ ಬೋಟ್, ಹಳೆ ಬೋಟ್ಗಳು. ಮತ್ತು ಇಲ್ಲಿ ಪಾರ್ಕ್ ಇದೆ. ಸೊ ಯಾರ ಫ್ಯಾಮಿಲಿ ಬಂದು ಸ್ಪೆಂಡ್ ಮಾಡ್ಬೋದು. ಸೊ ಮುಂದೆ ಹೋಗೋಣ ಬನ್ನಿ, ಏನಿದೆ ಅಂತ ನೋಡೋಣ ಮತ್ತೆ. ಇಲ್ಲಿ ನೋಡಿ ಸುತ್ತಮುತ್ತ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಅದು ವಾತಾವರಣ, ಪರಿಸರ ಪೀಸ್ಫುಲ್. ಇಷ್ಟು ಜನ ಇದ್ರೂ ನಂಗೊಂಥರ ಶಾಂತಿ ಅನ್ನಿಸ್ತಾ ಇತ್ತು. ಅಷ್ಟು ಕ್ಲೀನಾಗಿದೆ, ಒಂದು ಪ್ಲ್ಯಾಸ್ಟಿಕ್ ಸಮೇತನೂ ಇಲ್ಲ, ಅಷ್ಟು ಕ್ಲೀನ್ ಮಾಡಿದ್ದಾರೆ ಇಲ್ಲಿಲ್ಲ. ಇಲ್ಲಿ ನೋಡಿ ಬೆಟ್ಟ ಗುಡ್ಡಗಳ ಮೇಲೆ ಇದೆ ಇದೆಲ್ಲ, ನದಿ ಎಲ್ಲ ಇದೆ. ಈಗ ಇನ್ನೊಂದು ಸ್ಟೆಪ್ ಬಂತು. ಈಗ ಒಳಗೆ ನಡ್ಕೊಂಡು ಹೋಗೋದೇ ಸೇಮ್ ಇದೆ. ಇಲ್ಲಿ ವ್ಯೂ ಯಾವ ಥರ ಇದೆ ನೋಡಿ. ಈಗ ಇಲ್ಲೇ ಕಾಡು ಒಳಗಡೆ ಹೋಗ್ತಾ ಇರೋ ಥರ ಫೀಲ್ ಆಗುತ್ತೆ ಇಲ್ಲಿ ನೋಡಿ. ಫುಲ್ ನದಿ, ಮಧ್ಯದಲ್ಲಿ ಸೇತುವೆ, ನದಿ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಯಾವುದೋ ಗುಹೆ ಒಳಗಡೆ ಹೋಗ್ದಂಗಾಗುತ್ತೆ. ಇಲ್ಲಿ ನೋಡಿ ಇದು ಬ್ಯಾಕ್ವರ್ಡ್. ಮತ್ತು ಇಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ಬೋಟಿಂಗ್ ಸ್ಪಾಟ್ ಎಲ್ಲ ಇರುತ್ತೆ. ಈಗ ಮಳೆಗಾಲ ಆಗಿರೋದು ಸ್ಟಾಪ್ ಇದೆ. ಸೊ ಯಾರಾದರೂ ಹೋಗೋದಿದ್ರೆ ಬೇಸಿಗೆಯಲ್ಲಿ ಬನ್ನಿ, ಬೋಟಿಂಗ್ ಎಲ್ಲ ಹೋಗ್ಬೋದು. ಇದೆಲ್ಲ ನೋಡ್ಕೊಂಡು ಹೋಗ್ಬೋದು ಇದನ್ನ. ಇನ್ನು ಒಂದೊಂದು ಮರಗಳು ಒಂದೊಂದಕ್ಕೆ ಕಚ್ಕೊಂಡು ಕೂತ್ಕೊಂಡಿದ್ದಾವೆ ನೋಡಿ, ಯಾವ ಥರ ಗಟ್ಟಿಯಾಗಿ ನೀರಲ್ಲಿದೆ ಅಂತ ನೋಡಿ ಇದು. ಸೊ ಇದು ಫೌಂಡೇಶನ್ನೇ ಈ ಮ್ಯಾಂಗ್ರೋವ್ಸ್ ಟ್ರೀಗಳು ಅಂತ ಹೇಳ್ಬೋದು. ಅದಕ್ಕೆ ಇದು ಹೊನ್ನಾವರದಲ್ಲಿ ಕಾಂಡ್ಲಾ ನೀರಿಗೆ ಅನ್ನೋದು ಫೇಮಸ್ ಆಗಿದೆ ನೋಡಿ. ಅದಾದರೂ ಸ್ವಲ್ಪ ದೊಡ್ಡದಿತ್ತು, ಇದು ಚಿಕ್ಕದು ಇದೆ. ಸೊ ಮುಂದೆ ಹೋಗಿ ಟ್ರೈ ಮಾಡಿದೆ, ಬಟ್ ಭಯ ಆಯಿತು, ನಾನು ಹೋಗಲಿಲ್ಲ. ಇದರಿಂದ ಸ್ವಲ್ಪ ಮುಂದೆ ಹೋಗಿ ಹಾಗೆ ಇದಾಗಿ ರೌಂಡ್ ಹೊಡ್ಕೊಂಡು ಮತ್ತೆ ಬರೋದಿದು. ಇಲ್ಲಿ ನೋಡಿ ನೀರು ಎಷ್ಟು ಆಳವಾಗಿ ಕೂತ್ಕೊಂಡಿದೆ, ಬೇರುಗಳು ಎಷ್ಟು ಆಳವಾಗಿದೆ ಅಂತ ಅದರಲ್ಲಿ. ಒಂದೊಂದು ಮರಗಳು ಒಂದೊಂದು ಕಚ್ಕೊಂಡು ಕೂತ್ಕೊಂಡಾಗಿದೆ. ಸೊ ರಿಯಲ್ ಆಗಿ ನೋಡೋಕ್ಕೆ ಒಂಥರ ಸೂಪರ್ ಪ್ಲೇಸ್ ಇದು. ಚಿಕ್ಕದು ಎಲ್ಲ ನಡ್ಕೊಂಡು ಹೋಗೋದು ಒಂಥರ ಭಯ ಆದಂಗೆ ಆಗುತ್ತೆ. ಆದರೂ ನಡ್ಕೊಂಡು ಹೋಗ್ತಾ ಇದ್ರು. ನನಗೆ ಆ ಧೈರ್ಯ ಇರಲಿಲ್ಲ, ಸೊ ನಾವು ಹೋಗಲಿಲ್ಲ ಅಲ್ಲಿ. ನೋಡಿ ಗಿಡಗಳು ಎಷ್ಟು ದೊಡ್ಡದಾಗಿ ಉದ್ದವಾಗಿದೆ ಅಂತ. ಎಲ್ಲೆಲ್ಲಿ ನೋಡಿದ್ರೆ ಹಸಿರು, ನೀರು, ಸ್ವಚ್ಛವಾದ ಗಾಳಿ. ಸೊ ಇಂಥ ವಾತಾವರಣದಲ್ಲಿ ಇರೋಕ್ಕೆ ಒಂಥರ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ಬೋದು. ಸೊ ಅದೆಲ್ಲ ನೋಡ್ಕೊಂಬಂದಾಯಿತು. ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಬರುವಾಗ ಒಂಥರ ವ್ಯೂ ಚೆನ್ನಾಗಿತ್ತು, ಇವಾಗ ಹೋಗುವಾಗ ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇವಾಗ. ಯಾರೆಲ್ಲ ಈ ಪ್ಲೇಸನ್ನು ವಿಸಿಟ್ ಮಾಡಿಲ್ಲ, ಪ್ಲೀಸ್ ತಪ್ಪದೆ ವಿಸಿಟ್ ಮಾಡಿ. ಸೊ ನೀವು ಡೆಫಿನೆಟ್ಲಿ ಈ ಪ್ಲೇಸ್ನ ಎಂಜಾಯ್ ಮಾಡ್ತೀರಾ, ಹಾಗೆ ಈ ಪ್ಲೇಸ್ನು ಕೂಡ ಇಷ್ಟಪಡ್ತೀರಾ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ
ಇವಾಗ ಹೋಗುವಾಗ ಅಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ಮತ್ತು ರಿಟರ್ನ್ ಬರುವಾಗ ಎಷ್ಟು ಚೆಂದ ಕಾಣಿಸುತ್ತೆ ಅಂತ. ಈ ಮ್ಯಾಂಗೋಸ್ ಗಿಡಗಳು, ಬೆಟ್ಟಗಳು, ಈ ನೀರು ಒಂಥರ ಹೊಸ ಅನುಭವನೇ ಕೊಡುತ್ತೆ. ನಾವು ಈ ಪ್ರಕೃತಿಯಲ್ಲಿ ಒಂದಾಗಿದ್ದೀವಿ ಅನುಭವ ಅಂತ ಅನಿಸುತ್ತೆ. ಸೊ ನನಗೆ ಇದನ್ನೆಲ್ಲ ನೋಡಿ ಖುಷಿ ಆಯಿತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ರಕೃತಿ ನೋಡ್ತಾ ಇದ್ದರೆ ಒಂದೊಂದು ನಿಮಿಷ ಕಳೆಯೋದು ಗೊತ್ತಾಗಲ್ಲ, ಹೇಗೆ ಟೈಮ್ ಸ್ಪೆಂಡ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಒಂದು ಮೇನ್ ಪಾಯಿಂಟ್ ಅಂದರೆ ಇದು ಲವರ್ಸ್ಗೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಹಾಗೆ ಲವರ್ಸ್ಗಂತಲ್ಲ, ಯಾವುದೇ ಮಕ್ಕಳಿಗೆ, ಫ್ಯಾಮಿಲಿಗೆ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಅಷ್ಟು ಇದನ್ನ ಫ್ಯಾಮಿಲಿ ಜೊತೆ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಬೋದು. ಇದು ನೋಡಿ ಮರ ಎಷ್ಟು, ಗಿಡ, ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಪ್ರಕೃತಿ ನಮಗಂತ ಒಳ್ಳೆ ಗಿಫ್ಟ್ಸ್ ಕೊಟ್ಟಿದೆ ಇಂಥದ್ದೆಲ್ಲ ನೋಡಲಿಕ್ಕೆ. ಸೊ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದೆಲ್ಲ ನಮ್ಮ ಜವಾಬ್ದಾರಿ. ಸೊ ಯಾರೇ ಟೂರಿಸ್ಟ್ ಆಗಿರ್ಬೋದು ಬಂದರೆ ಇಲ್ಲಿ ತಪ್ಪದೆ ಕ್ಲೀನೆಸ್ ಮೇಂಟೈನ್ ಮಾಡಿ. ಸೊ ಮತ್ತು ಗೌರ್ಮೆಂಟು ಪ್ಲ್ಯಾಸ್ಟಿಕ್ ಮುಕ್ತ ಜಾಗ ಅಂತಲೂ ಮಾಡಿದೆ ಇದು. ಸೊ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಬಂದವರು ಅಷ್ಟೇ ಕ್ಲೀನಾಗಿ ಇಟ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ಇವಾಗ ಎಲ್ಲ ಸುತ್ತಾಡಿದ್ದಾಯಿತು. ಇವಾಗ ಸುಸ್ತಾಗಿ ಮತ್ತೆ ಹೋಗ್ತಾ ಇದ್ದೀನಿ. ಸೊ ಇವಾಗೆಲ್ಲ ಪುರಾಣ ಹೇಳಿದ್ನಲ್ಲ, ಕಾಂಡ್ಲಾದ ಬಗ್ಗೆ, ಅದು ಬೀಜದ ಬಗ್ಗೆ, ಅದೆಲ್ಲ ಎಲ್ಲಿಂದ ನಿಮ್ಗೆ ಸಿಕ್ತು ಅಂತಂತಂದರೆ ನನಗೆ ಇಲ್ಲಿಂದ ಸಿಕ್ತು. ಸೊ ನಾ ಇಲ್ಲಿಂದ ತಿಳ್ಕೊಂಡೆ. ಇದೆಲ್ಲ ಬೋರ್ಡ್ ಹಾಕಿದ್ದಾರೆ ಕಾಂಡ್ಲಾದ ಬಗ್ಗೆ, ಅದ್ರ ವಿಶೇಷತೆ ಬಗ್ಗೆ. ಸೊ ಇದರಿಂದನೇ ನನಗೆ ಗೊತ್ತಾಗಿದ್ದು. ನೋಡ್ಬೋದು ಇಲ್ಲಿ ನಿಮಗೆಲ್ಲ ಅದ್ರ ಬಗ್ಗೆ, ಅದು ಮೊಳಕೆ ಹೊಡೆಯೋದ್ರ ಬಗ್ಗೆ, ಮತ್ತು ಅದು ಕಾಂಡ್ಲಾ ಪರಿಸರ ಬಗ್ಗೆ ಹೇಗೆ ಇದು ಮಾಡುತ್ತೆ ಅಂತ. ಸೊ ಡೀಟೇಲ್ಸ್ ಆಗಿದೆ. ಒಂದು ಸಲ ವಿಸಿಟ್ ಮಾಡಿದೆ, ತಪ್ಪದೆ ಇದನ್ನ ಓದ್ಕೊಂಡು ಹೋಗಿ. ಫೈನಲಿ ನಮ್ಮದು ಟ್ರಾವೆಲ್ ಎಲ್ಲ ಮುಗೀತೀಗ. ಸೊ ಮನೆ ಕಡೆ ಹೋಗಬೇಕು ಅಂದ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ನೋಡಿ ಮಕ್ಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಲ್ಲಿ. ಸೊ ಹೋಗುವಾಗ ಅಲ್ಲೇ ನಮ್ಮ ಬ್ರದರ್ ಶಾಪ್ ಇತ್ತು. ಸೊ ಅಲ್ಲಿಗೆ ವಿಸಿಟ್ ಮಾಡಿದೆ. ನಮ್ಮ ಬ್ರದರ್ಗೆ ಮರ್ಯಾದೆ ಜಾಸ್ತಿ, ಅದಕ್ಕೆ ಮುಖ ಮುಚ್ಕೊತವನೆ. ಇನ್ನೊಂದು ನೋಟಿಸ್ ಮಾಡಿದಂದರೆ ನಾನು, ಇದು ನೋಡಿ ಗ್ಲಾಸ್ ಬಾಟಲು ಪ್ಲ್ಯಾಸ್ಟಿಕ್ ಮುಕ್ತ ಜಾಗ ಅಂತ ಹೇಳಲಿಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದು ವಾಟರ್ ಬಾಟಲು ಗ್ಲಾಸಿಂದು. ಸೊ ಇಲ್ಲಿ ವಾಟರ್ ಬಾಟಲು ಕೂಡ ಪ್ಲ್ಯಾಸ್ಟಿಕ್ ಇರೋದಿಲ್ಲ. ಸೊ ಪ್ಲ್ಯಾಸ್ಟಿಕ್ ಅಲೋ ಅಂತೂ ಮೊದಲೇ ಇರೋದಿಲ್ಲ. ಸೊ ಗೌರ್ಮೆಂಟು ಇಲ್ಲಿ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದೆ. ಇವಾಗ ಕಾಂಡ್ಲಾವನನ ಪೂರ್ತಿ ನೋಡಿದ್ದಾಯಿತು. ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಹೊರಟೆ. ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್. ಮತ್ತೆ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.